ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವವನಾಗಿದ್ದೇನೆ. ಇನ್ನೊಂದು ಸಾರಿ ನಿಮ್ಮನ್ನು ಭೇಟಿ ಮಾಡುವ ಈ ಅವಕಾಶವನ್ನು ನನ್ನ ಒಡೆಯನಾದ ಯೇಸು ಕ್ರಿಸ್ತನ ಒದಗಿಸಿದ್ದಾನೆ. ನಾನು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ನಮ್ಮ ದೇವರು ಬಹಳ ಒಳ್ಳೆಯವನು ಆದ ಕಾರಣವೇ ಇನ್ನೊಂದು ಸಾರಿ ಆತನ ವಾಕ್ಯವನ್ನು ಕೇಳುವ ಭಾಗ್ಯ ನಮಗೆ ನೀಡಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಈ ವಾರದ ಸಂದೇಶಕ್ಕೆ ಆರಿಸಿಕೊಂಡಿರುವ ವಾಕ್ಯ ಭಾಗ ಕೀರ್ತನೆ 1. ಬಹಳ ಪರಿಚಯವಾದಂತಹ ಕೀರ್ತನೆಯಾಗಿದೆ. ಅನೇಕರು ಬಾಯಿಪಾಠವಾಗಿ ಹೇಳುವಂತಹ ಕೀರ್ತನೆಯಾಗಿದೆ. ಆದರೆ ಈ ಕೀರ್ತನೆ ಯಾವುದರ ಕುರಿತಾಗಿ ಮಾತನಾಡುತ್ತದೆ ಎಂಬ ವಿಷಯವನ್ನೇ ಈ ದಿನ ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಈ ಸಂದೇಶಕ್ಕೆ ನಾನು ಹೆಸರಿಟ್ಟಿದ್ದೇನೆ, ಧನ್ಯರು ಮಾಡುವ ಆಯ್ಕೆಗಳು, ಚಾಯ್ಸಸ್ ಆಫ್ ದ ಬ್ಲೆಸ್ಡ್. ಧನ್ಯರು ಮಾಡುವ ಆಯ್ಕೆಗಳು. ಯಾಕೆಂದರೆ ಈ ಕೀರ್ತನೆಯಲ್ಲಿ ದೇವರ ವಾಕ್ಯದ ಮೂಲಕ ಮತ್ತು ಆಯ್ಕೆಗಳ ಮೂಲಕ ಯಾವ ಪರಿಣಾಮಗಳು ನಮ್ಮ ಜೀವನದಲ್ಲಿ ನಡೆಯುತ್ತದೆ ಎಂಬ ವಿಷಯವನ್ನೇ ಈ ದಿನ ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಆದ ಕಾರಣ ನಾವು ಪ್ರಾರ್ಥನೆ ಮಾಡಿ ಸಂದೇಶದ ಕಡೆಗೆ ನಾವು ಹೋಗೋಣ. ಇನ್ನೊಂದು ಸಾರಿ ನಿಮ್ಮೆಲ್ಲರನ್ನು ನಾನು ವಂದಿಸುವವನಾಗಿದ್ದೇನೆ. ಈ ದಿನ ಕೀರ್ತನೆ 1 ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಮೊದಲನೆಯದಾಗಿ ಈ ಕೀರ್ತನೆಯಲ್ಲಿ ಧನ್ಯರು ಎಂಬ ಪದವನ್ನು ಬರೆಯಲಾಗಿದೆ. ಈ ಧನ್ಯರು ಯಾರು ಎಂಬ ವಿಷಯವನ್ನು ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಇವರು ಯಾರಾಗಿದ್ದಾರೆ? ಯಾರನ್ನು ಧನ್ಯರು ಎಂದು ಹೇಳಬಹುದು ಅಥವಾ ಯಾರನ್ನು ಧನ್ಯರು ಎಂದು ಹೇಳುತ್ತಾರೆ? ಧನ್ಯರು ಅನ್ನುವ ಒಂದು ವ್ಯಕ್ತಿ ನಿರಂತರವಾದ ಸಂತೋಷದಲ್ಲಿರುವಂತಹ ವ್ಯಕ್ತಿಯಾಗಿದ್ದಾನೆ, ಆನಂದದಲ್ಲಿ ಇರುವಂತಹ ವ್ಯಕ್ತಿಯಾಗಿದ್ದಾನೆ. ನಾನು ಹೇಳಿದ ಪ್ರಕಾರ ನಿರಂತರವಾದ ಸಂತೋಷ ಮತ್ತು ನಿರಂತರವಾದ ಆನಂದ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಲೌಕಿಕವಾದ ವಿಷಯದಿಂದ ಬರುವ ಸಂತೋಷ ಆನಂದ ತಾತ್ಕಾಲಿಕವಾದ ವಿಷಯವಾಗಿದೆ. ಉದಾಹರಣೆಗೆ, ನಾವು ಒಂದು ಕಾರ್ಯವನ್ನು ಪೂರ್ತಿಗೊಳಿಸಿ ಅದನ್ನು ಯಶಸ್ಸಿಯನ್ನು ನಾವು ನೋಡುವಾಗ ಆ ಸಂತೋಷ ಮೇ ಬಿ 1 or 2 days ವಿ ಸೆಲೆಬ್ರೇಟ್. ಒಂದು ಲೌಕಿಕವಾದ ಭೌತಿಕ ವಿಷಯವನ್ನು ಖರೀದಿ ಮಾಡುವಾಗ ಮೇ ಬಿ 1 or 2 days ನಾವು ಸಂತೋಷವಾಗಿರುತ್ತೇವೆ. ನಂತರ ಇಟ್ ಬಿಕಮ್ಸ್ ರುಟೀನ್. ಆದರೆ ಧನ್ಯರ ಸಂತೋಷ ತಾತ್ಕಾಲಿಕವಾದ ಸಂತೋಷವಲ್ಲ. ಅಂದರೆ ಲೌಕಿಕವಾದ ವಿಷಯಗಳ ಮೇಲೆ ಆಧಾರವಾಗಿರುವಂತಹ ಸಂತೋಷವಲ್ಲ. ಇದು ಆತ್ಮೀಕ ಸಂತೋಷವಾಗಿದೆ. ಆದ ಕಾರಣವೇ ಇದು ನಿರಂತರವಾದ ಸಂತೋಷ. ಈ ಸಂತೋಷ ಯಾವಾಗ ಬರುತ್ತದೆ ಎಂದರೆ, ನಮಗೆ ಯಾವಾಗ ದೇವರಲ್ಲಿ ಸಂಬಂಧವಿರುತ್ತದೆ. ನಾವು ಯಾವಾಗ ದೇವರ ಸಂಬಂಧದಲ್ಲಿ ಇರುತ್ತೇವೋ ಆಗ ನಮ್ಮ ಜೀವನದಲ್ಲಿ ನಿರಂತರವಾದ ಸಂತೋಷ ಇರುತ್ತದೆ. ಇವರ ಜೀವನದಲ್ಲಿ ದೇವರು ವಾಸ ಮಾಡುವವನಾಗಿದ್ದಾನೆ. ಅಂದರೆ ಧನ್ಯರು ಯಾರು ಎಂದರೆ, ದೇವರಿಂದ ಆರಿಸಲ್ಪಟ್ಟ ವ್ಯಕ್ತಿಯಾಗಿದ್ದಾನೆ. ಈ ವ್ಯಕ್ತಿಯ ಜೀವನದಲ್ಲಿ ದೇವರು ವಾಸ ಮಾಡುವವನಾಗಿದ್ದಾನೆ. ಅದು ಮಾತ್ರವಲ್ಲ, ಧನ್ಯರು ದೇವರ ಸಂಬಂಧದಲ್ಲಿ ಒಳಗಾಗಿರುವಂತಹ ವ್ಯಕ್ತಿ. ಆದ ಕಾರಣ ಇವರ ಜೀವನದಲ್ಲಿ ನಿರಂತರವಾದ ಸಂತೋಷವಿರುತ್ತದೆ. ಆದರೆ ಸಾಧಾರಣವಾಗಿ ನಾವು ಧನ್ಯರು ಆಗುವುದಕ್ಕೆ ಸಾಧ್ಯವಿಲ್ಲ. ಈ ಧನ್ಯರು ಆಗಬೇಕೆಂದರೆ ನಾವು ಕೆಲವು ಆಯ್ಕೆಗಳನ್ನು ಮಾಡಬೇಕಾಗಿದೆ. ಬಿಕಾಸ್ ನಾವು ಹಂಗೆ ನಾವು ಧನ್ಯರಾಗುವುದಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಈ ಧನ್ಯರು ಅವರ ಜೀವನದಲ್ಲಿ ಕೆಲವು ಆಯ್ಕೆಗಳನ್ನು ಮಾಡಬೇಕಾಗಿದೆ, ಕೆಲವು ಕಾರ್ಯಗಳನ್ನು ಮಾಡಬೇಕಾಗಿದೆ. ನೋ, ಚಾಯ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಧನ್ಯರು ಅವರ ಆಯ್ಕೆಗಳನ್ನು ಬಹಳ ಸೂಕ್ಷ್ಮವಾಗಿ ನೋಡಿ ಆಯ್ಕೆ ಮಾಡುವವರಾಗಿದ್ದಾರೆ. ಯಾಕೆಂದರೆ ಆಯ್ಕೆಗಳು ಬಹಳ ಮುಖ್ಯ ವಿಷಯವಾಗಿದೆ. ಕೆಲವು ಆಯ್ಕೆಗಳನ್ನು ಮಾಡಿ ಸಫಲತೆಯನ್ನು ಹೊಂದಿದ್ದಾರೆ, ಆಶೀರ್ವಾದವನ್ನು ಹೊಂದಿದ್ದಾರೆ. ಅದೇ ರೀತಿಯಲ್ಲಿ ಕೆಲವು ಆಯ್ಕೆಗಳಿಂದ ಅವರ ಜೀವನ ಬಿದ್ದು ಹೋಗಿದೆ. ಮದುವೆ ಕಾರ್ಯಗಳು ಬಹಳ ಮುಖ್ಯವಾದ ವಿಷಯ. ಆದ ಕಾರಣ ಈ ಆಯ್ಕೆ ಮಾಡುವಾಗ ದೇವರ ಪ್ರಸನ್ನತೆಯಿಂದ ಆತನ ಚಿತ್ತವನ್ನು ಅರಿತುಕೊಂಡು ಮದುವೆಯಾಗುವುದು ಬಹಳ ಮುಖ್ಯವಾದ ವಿಷಯವಾಗಿದೆ. ಯಾಕೆಂದರೆ ತಪ್ಪಾದ ಆಯ್ಕೆ ಮಾಡಿದರೆ ನಾವು ಜೀವನವಿಡೀ ಅಳಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ. ಅನೇಕರು ತಪ್ಪು ಆಯ್ಕೆಗಳನ್ನು ಮಾಡಿ ಬಹಳ ಗಿಲ್ಟ್, ರಿಗ್ರೆಟ್ಸ್ ಅಂತ ಒಳಗಾಗುವಂಥ ವ್ಯಕ್ತಿಗಳನ್ನು ಅನೇಕರನ್ನು ನಾವು ನೋಡಿರಬಹುದು. ಆದ ಕಾರಣ ಧನ್ಯರು ಬಹಳ ಸೂಕ್ಷ್ಮವಾಗಿ ಅವರ ಆಯ್ಕೆಗಳನ್ನು ಆಲೋಚನೆ ಮಾಡುವವರಾಗಿದ್ದಾರೆ.
ಅವರು ಕೆಲವು ಆಯ್ಕೆಗಳನ್ನು ತಿರಸ್ಕರಿಸುತ್ತಾರೆ. ಅದು ಮಾತ್ರವಲ್ಲ, ಈ ಧನ್ಯರು ಕೆಲವು ಆಯ್ಕೆಗಳನ್ನು ಅವರ ಜೀವನದ ಗುರಿಯಾಗಿ ಮಾರ್ಪಡಿಸಿಕೊಳ್ಳುತ್ತಾರೆ. ಯಾಕೆಂದರೆ ಧನ್ಯರು ಮಾಡುವ ಮೊದಲನೆಯ ಕಾರ್ಯ, ಅವರು ಬಹಳ ಸೂಕ್ಷ್ಮವಾಗಿ ಅವರ ಆಯ್ಕೆಗಳನ್ನು ಚಾಯ್ಸ್ ಮಾಡ್ತಾರೆ, ನಿರ್ಧಾರ ಮಾಡುತ್ತಾರೆ. ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆದ ಕಾರಣ ಧನ್ಯರು ಮಾಡುವಂತಹ ಮೊದಲನೆಯ ಆಯ್ಕೆ, ಈ ಕೀರ್ತನೆಯ ಪ್ರಕಾರ ನೋಡುವುದಾದರೆ, ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ. ದಿಸ್ ಇಸ್ ದ ಫಸ್ಟ್ ಚಾಯ್ಸ್ a blessed will make. ಧನ್ಯರು ಮಾಡುವ ಮೊದಲನೆಯ ಆಯ್ಕೆ ಎಂದರೆ ಅವರು ದುರ್ಜನರ ಆಲೋಚನೆಯಂತೆ ನಡೆಯದೆ ಇರುವುದು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದುರ್ಜನರು ಯಾರಾಗಿದ್ದಾರೆ? ಹೂ ಈಸ್ ಈ ದುರ್ಜನರು? ಅನೇಕ ಸಾರಿ ದುರ್ಜನರು ಅಂದಿದ ತಕ್ಷಣ ನಾವು ಅನ್ಯರನ್ನು ನೋಡುತ್ತೇವೆ. ಅಫ್ ಕೋರ್ಸ್ ದೇರ್ ಇಸ್ ನೋ ಚೇಂಜ್ ಇನ್ ದಟ್. ಅದು ಮಾತ್ರವಲ್ಲ, ಕ್ರಿಮಿನಲ್ಗಳು ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಅಂದರೆ ಮೋಸ ಮಾಡುವವರು, ಕಳ್ಳತನ ಮಾಡುವವರು, ಕೊಲೆ ಮಾಡುವವರು, ಇವರನ್ನು ನಾವು ದುರ್ಜನರು ಎಂದು ತಿಳಿದುಕೊಳ್ಳುತ್ತೇವೆ. ಡೆಫಿನೆಟ್ಲಿ ಇವರನ್ನು ನಾನು ಒಳ್ಳೆ ವ್ಯಕ್ತಿ ಎಂದು ಹೇಳುತ್ತಿಲ್ಲ. ಆದರೆ ಈ ಕೀರ್ತನೆಯಲ್ಲಿ ಬರೆದಿರುವ ದುರ್ಜನರು ಯಾರಾಗಿದ್ದಾರೆ? ಈ ಕೀರ್ತನೆಯಲ್ಲಿ ಬರೆದಿರುವ ದುರ್ಜನರು ಯಾರೆಂದರೆ, ದೇವರನ್ನು ಅರಿಯದೆ ಇರುವಂತಹ ಜನರು. ದೇವರ ಸಂಬಂಧದಲ್ಲಿ ಇಲ್ಲದೆ ಇರುವ ಎಲ್ಲರೂ ಈ ಕೀರ್ತನೆಯ ಪ್ರಕಾರ ದುರ್ಜನರಾಗಿದ್ದಾರೆ. ದೇವರನ್ನು ಅರಿಯದೆ ಇರುವಂತಹ ವ್ಯಕ್ತಿ ದೇವರ ದೃಷ್ಟಿಯಲ್ಲಿ ಆತನು ದುಷ್ಟ ವ್ಯಕ್ತಿಯಾಗಿ ಇದ್ದಾನೆ. ದೇವರ ಸಂಬಂಧವಿಲ್ಲದ ಕಾರಣ ಈ ವ್ಯಕ್ತಿಯು ದೇವರ ವಾಕ್ಯಕ್ಕೆ ವಿಧೇಯನಾಗುವುದಿಲ್ಲ. ಆತನೇ ದುರ್ಜನರಾಗಿದ್ದಾರೆ. ಹೌದು, ಡೆಫಿನೆಟ್ಲಿ ಅನ್ಯರು ದುರ್ಜನರಾಗಿದ್ದಾರೆ. ಅದು ಮಾತ್ರವಲ್ಲ, ಅನೇಕರು ಸಭೆಗೆ ಹೋಗುವವರು ಕೂಡ ದುರ್ಜನರಾಗಿರುತ್ತಾರೆ. ಯಾಕೆಂದರೆ ಇವರು ಸಭೆಗೆ ಹೋಗುತ್ತಾರೆ, ಕಾಣಿಕೆಗಳನ್ನು ನೀಡುತ್ತಾರೆ, ಹಾಡುಗಳನ್ನು ಹಾಡುತ್ತಾರೆ. ಆದರೆ ದೇವರಲ್ಲಿ ಬೆಳೆಯದೇ ಇರುವ ಕ್ರೈಸ್ತರು ದೇವರ ದೃಷ್ಟಿಯಲ್ಲಿ ದುರ್ಜನರಾಗಿದ್ದಾರೆ. ಅಂದರೆ ವಾಕ್ಯದಲ್ಲಿ ಬೆಳೆಯದೇ ಇರುವಂತಹ ವ್ಯಕ್ತಿಗಳ ಜೀವನದಲ್ಲಿ ಫಲವಿಲ್ಲದ ಕಾರಣ ಇವರು ಫಲವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ದೇವರಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ದೇವರಲ್ಲಿ ಬೆಳೆಯದೇ ಇರುವ ಜನರು ದುರ್ಜನರಾಗಿದ್ದಾರೆ. ಯಾಕೆಂದರೆ ಈ ವ್ಯಕ್ತಿಗಳು ದೇವರ ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲ. ಒಂದು ದುಷ್ಟ ವ್ಯಕ್ತಿಗೆ ದೇವರ ವಾಕ್ಯವನ್ನು ಕಲಿಯುವ ಆಸಕ್ತಿ ಇರುವುದಿಲ್ಲ. ದೇವರಲ್ಲಿ ಬೆಳೆಯುವುದಕ್ಕೆ ಆಸಕ್ತಿ ಇರುವುದಿಲ್ಲ. ಈ ಜನರನ್ನು ನೋಡುವಾಗ ರೋಮಾಂಚನ ತರುವಂತ ಕಾರ್ಯಗಳಿಗೆ ಓಡಿ ಹೋಗುತ್ತಾರೆ. ಆದರೆ ದೇವರ ವಾಕ್ಯವನ್ನು ಕಲಿಯುವುದಕ್ಕೆ ಆಸಕ್ತಿ ಇರುವುದಿಲ್ಲ. ದೇ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್. ದೇವರ ವಾಕ್ಯವನ್ನು ಕಲಿಯುವುದಕ್ಕೆ ಅವರಲ್ಲಿ ಆಸಕ್ತಿ ಇರುವುದಿಲ್ಲ. ಆದರೆ ರೋಮಾಂಚನ ಕಾರ್ಯಗಳು, ಕಾನ್ಸರ್ಟ್ಗಳಾಗಲಿ, ಮೇ ಬಿ ಸಮ್ ಕೈಂಡ್ ಆಫ್ ಮೀಟಿಂಗ್ಸ್ ಎಲ್ಲಿ ಮಾನಸಿಕವಾದ ವಿಷಯಗಳನ್ನು ಮಾತನಾಡಿ ಎಂಟರ್ಟೈನ್ ಮಾಡುತ್ತಾರೋ ಆ ವಿಷಯಗಳಿಗೆ ಬಹಳ ಆಸಕ್ತಿ ಇರುತ್ತದೆ. ಆದರೆ ಕುಳಿತುಕೊಂಡು ದೇವರ ವಾಕ್ಯವನ್ನು ಕಲಿಯುವಂತ ಆಸಕ್ತಿ ಇರುವುದಿಲ್ಲ. ಆದ ಕಾರಣ ದೇವರ ಸಂಬಂಧದಲ್ಲಿ ಇಲ್ಲದೆ ಇರುವ ಎಲ್ಲ ವ್ಯಕ್ತಿಗಳು ದುರ್ಜನರಾಗಿದ್ದಾರೆ. ಅದು ಮಾತ್ರವಲ್ಲ, ದೇವರಲ್ಲಿ ಬೆಳೆಯದೇ ಇರುವವರು ಕೂಡ ದುರ್ಜನರಾಗಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದುರ್ಜನರು ಅನೇಕ ಸಾರಿ ನಮ್ಮ ತಂದೆಯಾಗಬಹುದು, ನಮ್ಮ ತಾಯಿ ಆಗಬಹುದು, ಗಂಡ ಹೆಂಡತಿ ಆಗಬಹುದು, ಮಕ್ಕಳಾಗಬಹುದು, ಸ್ವಂತದವರಾಗಬಹುದು, ಸ್ನೇಹಿತರಾಗಬಹುದು. ದೇವರಲ್ಲಿ ಇಲ್ಲದೆ ಇರುವ ಎಲ್ಲ ಜನರು ದೇವರ ದೃಷ್ಟಿಯಲ್ಲಿ ದುಷ್ಟರಾಗಿದ್ದಾರೆ. ಆದ ಕಾರಣ ಧನ್ಯರು ಮಾಡುವ ಮೊದಲನೆಯ ಆಯ್ಕೆ ಎಂದರೆ ದುರ್ಜನರ ಆಲೋಚನೆಯ ಪ್ರಕಾರ ನಡೆಯದೆ ಇರುವುದು. ಅಂದರೆ ಈ ದುಷ್ಟರ ಆಲೋಚನೆಯನ್ನು ಧನ್ಯರು ಕೇಳುವುದಿಲ್ಲ. ಯಾಕೆಂದರೆ ದುಷ್ಟ ವ್ಯಕ್ತಿಯಲ್ಲಿ ಆತ್ಮೀಕತೆ ಇರುವುದಿಲ್ಲ. ಅವರ ಆಲೋಚನೆಯಲ್ಲಿ ದೇವರ ವಾಕ್ಯವಿರುವುದಿಲ್ಲ, ದೇವರ ವಿಷಯವಿರುವುದಿಲ್ಲ. ಅವರು ಕೇವಲ ಮಾನಸಿಕವಾದ ವಿಷಯಗಳನ್ನು ಹೇಳಿಕೊಡುತ್ತಾರೆ, ಮೂಢನಂಬಿಕೆಯ ವಿಷಯಗಳನ್ನು ಹೇಳಿಕೊಡುತ್ತಾರೆ. ಅದು ಮಾತ್ರವಲ್ಲ, ಲೌಕಿಕವಾದ ಸೈತಾನನ ಮಾರ್ಗದ ವಿಷಯಗಳನ್ನು
ಹೇಳಿಕೊಡುತ್ತಾರೆ. ಆದ ಕಾರಣ ಧನ್ಯರಾಗಿರುವ ವ್ಯಕ್ತಿಗಳು ಈ ದುರ್ಜನರ ಆಲೋಚನೆಯನ್ನು ಕೇಳುವವರಲ್ಲ. ಯಾಕೆಂದರೆ ದುರ್ಜನರ ಎಲ್ಲಾ ಆಲೋಚನೆಯು ದೇವರ ವಿರೋಧವಾದ ಆಲೋಚನೆಯಾಗಿರುತ್ತದೆ. ದೇವರ ಮಾರ್ಗದಲ್ಲಿ ನಡೆಸುವಂತಹ ಆಲೋಚನೆಯಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಧನ್ಯನಾಗಿರುವ ಒಂದು ವ್ಯಕ್ತಿ ಆತನು ಮಾಡುವ ಮೊದಲನೆಯ ಆಯ್ಕೆ ಏನೆಂದರೆ ಇವರ ಆಲೋಚನೆಯ ಪ್ರಕಾರ ನಡೆಯದೇ ಇರುವುದು. ಯಾಕೆಂದರೆ ನಾವು ಯಾವಾಗ ದುರ್ಜನರ ಆಲೋಚನೆಯನ್ನು ಕೇಳಿ ಅದರ ಪ್ರಕಾರ ನಡೆಯುವುದಕ್ಕೆ ಪ್ರಯತ್ನ ಪಡುತ್ತೇವೋ, ಈ ಆಲೋಚನೆ ನಮ್ಮ ಜೀವನದ ಅಭ್ಯಾಸವಾಗಿ ಮಾರ್ಪಡುತ್ತದೆ. ಒಂದು ಆಲೋಚನೆಯಲ್ಲಿ ಪ್ರಾರಂಭಿಸಿ ಅದು ನಮ್ಮ ಜೀವನದ ಶೈಲಿಯಾಗಿ ಮಾರ್ಪಡುತ್ತದೆ. ಅನೇಕ ಸ್ವಂತದವರು ಹೇಳುತ್ತಾರೆ, ಇವತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ, ಸಭೆಗೆ ಹೋಗುವ ಅಗತ್ಯವಿಲ್ಲ. ಇದು ಒಂದು ಚಿಕ್ಕ ಆಲೋಚನೆಯಿಂದ ಪ್ರಾರಂಭವಾಗುತ್ತದೆ, ಮುಂದೆ ಅದು ಅಭ್ಯಾಸವಾಗಿ ಮಾರ್ಪಡುತ್ತದೆ. ನಾನು ಕೆಲಸಕ್ಕೆ ಹೋಗಬೇಕು, ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ಈ ರೀತಿಯಾದ ಒಂದು ಆಲೋಚನೆಯಲ್ಲಿ ಪ್ರಾರಂಭವಾಗಿ ನಾವು ಸಭೆಗೆ ಹೋಗುವುದನ್ನೇ ನಿಲ್ಲಿಸಿ ಬಿಡುತ್ತೇವೆ. ಯಾಕೆಂದರೆ ನಾವು ದುಷ್ಟರ ಆಲೋಚನೆಯನ್ನು ಕೇಳಿ ನಡೆಯುವುದಕ್ಕೆ ಪ್ರಯತ್ನ ಪಟ್ಟೆವು. ಆದ ಕಾರಣ ಅದು ನಮ್ಮ ಜೀವನದ ಶೈಲಿಯಾಗಿ ಮಾರ್ಪಟ್ಟಿದೆ. ಅಂದರೆ ಇವರು ದೇವರಲ್ಲಿ ಇಲ್ಲದೆ ಇರುವ ಕಾರಣ ಅವರು ನಮ್ಮನ್ನು ದೇವರ ಹಾದಿಯಲ್ಲಿ ನಡೆಸುವುದಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಧನ್ಯನಾಗಿರುವ ಒಂದು ವ್ಯಕ್ತಿ ಈ ದುಷ್ಟ ಜನರ ಆಲೋಚನೆಯನ್ನು ನಿರಾಕರಿಸುತ್ತಾನೆ, ತಿರಸ್ಕರಿಸುತ್ತಾನೆ. ದುಷ್ಟರ ಆಲೋಚನೆ ಈ ಆಯ್ಕೆ ಮಾಡುವಾಗ ಅನೇಕ ಸ್ವಂತದವರಿಗೆ ಬಹಳ ಬೇಸರ ಉಂಟಾಗಬಹುದು, ಅನೇಕ ಸ್ನೇಹಿತರು ಕೋಪಗೊಳ್ಳಬಹುದು, ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ಆದರೆ ಧನ್ಯನಾಗಿರುವ ಒಂದು ವ್ಯಕ್ತಿ ದೇವರು ಏನು ಆಲೋಚನೆ ಮಾಡುತ್ತಾನೆ ಎಂಬ ವಿಷಯಕ್ಕೆ ಮುಖ್ಯತ್ವ ಕೊಡುತ್ತಾನೆ ಹೊರತು ನಮ್ಮ ಸ್ವಂತದವರಾಗಲಿ ಸ್ನೇಹಿತರಾಗಲಿ ದುಷ್ಟರಾಗಿರುವ ವ್ಯಕ್ತಿಗಳ ಆಲೋಚನೆಯನ್ನು ಕೇಳುವವನಲ್ಲ. ಆ ವ್ಯಕ್ತಿಯೇ ಧನ್ಯನಾಗಿದ್ದಾನೆ. ಆದ ಕಾರಣ ಧನ್ಯನಾಗಿರುವ ಒಂದು ವ್ಯಕ್ತಿ ಅವನ ಚಾಯ್ಸಸ್ಗಳನ್ನು, ಆಯ್ಕೆಗಳನ್ನು ಬಹಳ ಸೂಕ್ಷ್ಮವಾಗಿ ನಿರ್ಧಾರ ಮಾಡುತ್ತಾನೆ. ಆತನು ಮಾಡುವ ಮೊದಲನೆಯ ಆಯ್ಕೆ ದುರ್ಜನರ ಆಲೋಚನೆಯ ಪ್ರಕಾರ ನಡೆಯದೆ ಇರುವುದು, ಅವರ ಆಲೋಚನೆಗಳನ್ನು ತಿರಸ್ಕರಿಸುವುದು. ಇದೇ ಧನ್ಯನು ಮಾಡುವ ಮೊದಲನೆಯ ಕಾರ್ಯ. ಎರಡನೆಯದಾಗಿ ಈ ಧನ್ಯನು ಮಾಡುವ ಎರಡನೆಯ ಆಯ್ಕೆ ಏನೆಂದರೆ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವುದು, ಆನಂದಗೊಳ್ಳುವುದು. ಹರ್ಷಗೊಳ್ಳುವುದು ಅಂದರೆ ಏನು? ವಾಟ್ ಇಸ್ ಇಟ್? ಇದು ಬಹಳ ಮುಖ್ಯವಾದ ವಿಷಯವಾಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ಈ ಹರ್ಷಗೊಳ್ಳುವುದು ಅಂದರೆ ಯಾವಾಗ ಈ ಸಂತೋಷ ಉಂಟಾಗುತ್ತದೆ ಎಂದರೆ ನಮಗೆ ಯಾವಾಗ ದೇವರಲ್ಲಿ ಒಂದು ಮಾನಸಿಕವಾದ ಸಂಬಂಧವಿರುತ್ತದೋ ಆಗ ಈ ಕಾರ್ಯ ನೆರವೇರುತ್ತದೆ. ಯಾವಾಗ ದೇವರ ವಾಕ್ಯವನ್ನು ಕಲಿಯುವ ಒಂದು ಆಸಕ್ತಿ ಮಾನಸಿಕವಾಗಿರುತ್ತದೋ ಆಗ ಈ ಕಾರ್ಯ ನೆರವೇರುತ್ತದೆ. ಯಾಕೆಂದರೆ ನಮಗೆ ಮಾನಸಿಕವಾದ ಸಂಬಂಧವಿರುವಾಗ ನಾವು ದೇವರನ್ನು ಹೃದಯದಿಂದ ಹುಡುಕುವವರಾಗಿದ್ದೇವೆ. ದೇವರ ವಾಕ್ಯವನ್ನು ಹೃದಯದಿಂದ ಕಲಿಯುವುದಕ್ಕೆ ನಾವು ಒಂದು ಉಲ್ಲಾಸ ಆಸಕ್ತಿಯಿಂದ ಹುಡುಕುವವರಾಗಿದ್ದೇವೆ. ಇಲ್ಲದಿದ್ದರೆ ಇಟ್ ಜಸ್ಟ್ ಬಿಕಮ್ಸ್ ರುಟೀನ್ ಜಾಬ್ ಅಥವಾ ಒತ್ತಾಯಕ್ಕೆ ಮಾಡುವಂತ ಕಾರ್ಯವಾಗಿ ಮಾರ್ಪಡುತ್ತದೆ. ಯೌವನಸ್ಥರು ಪ್ರೀತಿ ಮಾಡುತ್ತಾರೆ. ಇವರು ಪ್ರೀತಿ ಮಾಡುವಾಗ ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಳ್ಳುವುದಕ್ಕೆ ಎಲ್ಲಾ ರೀತಿಯಾದ ಪ್ರಯಾಸ ಪಡುತ್ತಾರೆ. ಅವಕಾಶ ಸಿಗುವಾಗಲ್ಲ ಅವರನ್ನು ನೋಡುವ ಒಂದು ಕಾರ್ಯವನ್ನು ಮಾಡುತ್ತಾರೆ. ಸಮಯ ಸಿಗುವಾಗಲ್ಲ ಫೋನ್ ಮಾಡುತ್ತಾರೆ, ಮಾತನಾಡುತ್ತಾರೆ. ಅವರ ಅವಕಾಶ ಸಿಗುವಾಗ ಒಬ್ಬೊಬ್ಬರು ಭೇಟಿ ಮಾಡುವುದಕ್ಕೆ ಪ್ರಯತ್ನ ಪಡುತ್ತಾರೆ. ಯಾಕೆಂದರೆ ಇವರಲ್ಲಿ ಕಮಿಟ್ಮೆಂಟ್ ಇರುತ್ತದೆ. ಅದ ರೀತಿಯಲ್ಲಿ ಧನ್ಯನಾಗಿರುವ ಒಂದು ವ್ಯಕ್ತಿ ದೇವರಲ್ಲಿ ಇದಕ್ಕಿಂತ ಹೆಚ್ಚಾದ ಕಮಿಟ್ಮೆಂಟ್ ಅಲ್ಲಿ ಇರುವವನಾಗಿದ್ದಾನೆ. ಆದ ಕಾರಣ ಅವನು ಅವಕಾಶ ಸಿಗುವಾಗಲ್ಲ ದೇವರನ್ನು ಹುಡುಕುವುದಕ್ಕೆ ಪ್ರಯತ್ನ ಪಡುತ್ತಾನೆ. ಅವಕಾಶ ಸಿಗುವಾಗಲ್ಲ ದೇವರ ವಾಕ್ಯವನ್ನು ಕಲಿಯುವ ಒಂದು ಆಸಕ್ತಿಯನ್ನು ತೋರಿಸುತ್ತಾನೆ. ಆಗ ಧನ್ಯನಾದ ಒಂದು ವ್ಯಕ್ತಿಯಾಗಿ ಮಾರ್ಪಡುತ್ತಾನೆ. ವಾಕ್ಯ ಕಲಿಯುವುದಕ್ಕೆ ಅವನು
ಉಲ್ಲಾಸ ಪಡುವವನಾಗಿದ್ದಾನೆ, ಹುಡುಕುವವನಾಗಿದ್ದಾನೆ. Whenever he gets chance, he just want to study the word of God, know the word of God. ಈ ರೀತಿಯಾದ ವ್ಯಕ್ತಿ ದೇವರಲ್ಲಿ ಬೆಳೆಯುವ ಅವಕಾಶಗಳಿಗೆ ಕಾರಣಗಳನ್ನು ನೀಡುವುದಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಾನು ಅನೇಕರನ್ನು ನೋಡುತ್ತೇನೆ, ಕೆಲಸಕ್ಕೆ ಹೋಗುವುದಕ್ಕೆ ಕಾರಣಗಳನ್ನು ನೀಡುವುದಿಲ್ಲ, ಫಂಕ್ಷನ್ಗಳಿಗೆ ಹೋಗುವುದಕ್ಕೆ ಕಾರಣಗಳನ್ನು ನೀಡುವುದಿಲ್ಲ. ಅನಾರೋಗ್ಯವಿದ್ದರೂ ಕೂಡ ಮಾತ್ರೆಯನ್ನು ಹಾಕಿಕೊಂಡು ಅವರು ಕೆಲಸಕ್ಕೆ ಹೋಗುತ್ತೇವೆ. ಆದರೆ ಭಾನುವಾರ ಆರಾಧನೆಗೆ ಬಹಳ ಕಾರಣಗಳನ್ನು ನಾವು ನೀಡುತ್ತೇವೆ. ದೇವರ ವಚನವನ್ನು ಓದುವುದಕ್ಕೆ, ಕಲಿಯುವುದಕ್ಕೆ ಬಹಳ ಕಾರಣಗಳನ್ನು ನೀಡುತ್ತೇವೆ. ನಮಗೆ ಈ ಲೌಕಿಕವಾದ ವಿಷಯಗಳಿಗೆ ಹೋಗುವ ಆಸಕ್ತಿ ದೇವರ ಆಲಯಕ್ಕೆ ಬರುವುದಕ್ಕೆ ಇರುವುದಿಲ್ಲ, ದೇವರ ಕಾರ್ಯದಲ್ಲಿ ಒಳಗಾಗುವುದಕ್ಕೆ ನಮಗೆ ಇರುವುದಿಲ್ಲ. ಯಾಕೆಂದರೆ ಇವರು ಆಯ್ಕೆ ದುಷ್ಟರ ಆಲೋಚನೆಯ ಪ್ರಕಾರ ಇರುತ್ತದೆ. ಆದರೆ ಧನ್ಯರು ಈ ಕಾರ್ಯವನ್ನು ಮಾಡುವುದಿಲ್ಲ. ಧನ್ಯರು ದೇವರ ಪ್ರಸನ್ನತೆಯಲ್ಲಿರುವುದಕ್ಕೆ ಉಲ್ಲಾಸ ಪಡುವ ವ್ಯಕ್ತಿಯಾಗಿರುತ್ತಾನೆ. ದೇವರ ವಾಕ್ಯವನ್ನು ಕಲಿಯುವುದಕ್ಕೆ ಉಲ್ಲಾಸ ಪಡುವ ವ್ಯಕ್ತಿಯಾಗಿ ಇರುತ್ತಾನೆ. ದೇವರ ಕಾರ್ಯದಲ್ಲಿ ದೃಢವಾಗಿ ನಿಂತಿರುವಂತಹ ಒಂದು ವ್ಯಕ್ತಿಯಾಗಿ ಇರುತ್ತಾನೆ. ಅವನೇ ಧನ್ಯನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಧನ್ಯರು ಮಾಡುವ ಮೊದಲನೆಯ ಆಯ್ಕೆ ದುಷ್ಟರ ಆಲೋಚನೆಯನ್ನು ತಿರಸ್ಕರಿಸುವುದು. ಎರಡನೆಯ ಆಯ್ಕೆ ದೇವರ ವಾಕ್ಯದಲ್ಲಿ ಉಲ್ಲಾಸ ಪಡುವುದು, ಅಂದರೆ ದೇವರಲ್ಲಿ ಬೆಳೆಯುವುದಕ್ಕೆ ಪ್ರಯಾಸ ಪಡುವುದು. They thrive to grow in the Lord. ಪ್ರಯಾಸ ಪಡುವ ವ್ಯಕ್ತಿಗಳಾಗಿ ಇರುತ್ತಾರೆ. ದೇವರ ವಿಷಯಗಳಿಗೆ ಮೊದಲನೆಯ ಒಂದು ಸ್ಥಾನವನ್ನು ನೀಡುವಂತಹ ವ್ಯಕ್ತಿಗಳಾಗಿ ಇರುತ್ತಾರೆ. ಎಲ್ಲರೂ ಸೆಕೆಂಡ್ರಿ, ದೇವರೇ ಮೊದಲನೆಯ ಸ್ಥಾನವಾಗಿ ಧನ್ಯನ ಜೀವನದಲ್ಲಿ ಇರುವವನಾಗಿದ್ದಾನೆ. ಈ ಎರಡು ಕಾರ್ಯ ನಮ್ಮ ಜೀವನದಲ್ಲಿ ನೆರವೇರುವಾಗ ಈ ಕೀರ್ತನೆಯ ಪ್ರಕಾರ ಅನೇಕ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ನೆರವೇರುತ್ತದೆ. ಆದ ಕಾರಣ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಪ್ರಕಾರ ಸುಮ್ಮನೆ ನಾವು ಧನ್ಯರಾಗುವುದಕ್ಕೆ ಸಾಧ್ಯವಿಲ್ಲ. ಧನ್ಯರು ಈ ಎರಡು ಆಯ್ಕೆಗಳನ್ನು ಮಾಡುವಾಗ, ಕಠಿಣವಾದ ಈ ಎರಡು ಆಯ್ಕೆಗಳನ್ನು ಮಾಡುವಾಗ, ಅಂದರೆ ದುಷ್ಟರಿಂದ ಅವರ ಆಲೋಚನೆಗಳನ್ನು ತಿರಸ್ಕರಿಸುವುದು ಮತ್ತು ದೇವರ ವಾಕ್ಯದಲ್ಲಿ ಉಲ್ಲಾಸ ಪಡುವುದು, ಈ ಎರಡು ಆಯ್ಕೆಗಳು ಮಾಡುವಾಗ ಧನ್ಯರ ಜೀವನದಲ್ಲಿ ಆಶೀರ್ವಾದಗಳು ಉಂಟಾಗುತ್ತದೆ. ಈ ಆಶೀರ್ವಾದಗಳ ಬಗ್ಗೆಯೇ ಈ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. 3ನೇ ವಚನದ ನಂತರ ಈ ಕೀರ್ತನೆಯಲ್ಲಿ ನಾವು ಹೇಳಿದ ಪ್ರಕಾರ ಈ ಆಯ್ಕೆಗಳು ನಮ್ಮ ಜೀವನದಲ್ಲಿ ನೆರವೇರುವಾಗ ಈ ಧನ್ಯನಾಗಿರುವ ವ್ಯಕ್ತಿಯ ಜೀವನದಲ್ಲಿ ಮೊದಲನೆಯ ಆಶೀರ್ವಾದ ಏನೆಂದರೆ ಇವನ ಜೀವನ ನದಿಯ ಬದಿಯಲ್ಲಿರುವ ಮರದ ಹಾಗೆ ಇರುತ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನೀವು ಮರುಭೂಮಿಯನ್ನು ನೋಡಿದ್ದರೆ ಎಲ್ಲಿ ನೋಡಿದರೂ ಒಣನೆಲವಾಗಿರುತ್ತದೆ. ಆದರೆ ಕೆಲವು ಜಾಗಗಳಲ್ಲಿ ಹಸಿರನ್ನು ನಾವು ನೋಡಬಹುದು, ಗಿಡಗಳನ್ನು ನಾವು ನೋಡಬಹುದು. ಯಾಕೆಂದರೆ ಈ ಭೂಮಿಯ ಅಡಿಯಲ್ಲಿ ನೀರು ಇರುತ್ತದೆ. ಅದೇ ರೀತಿಯಲ್ಲಿ ಈ ನದಿಯ ಬದಿಯಲ್ಲಿರುವಂತಹ ಆ ಭೂಮಿಯನ್ನು ನೋಡಿದರೆ ಫಲಭರಿತವಾದಂತಹ ಭೂಮಿ, ಎಲ್ಲಿ ನೋಡಿದರೂ ಹಸಿರಾಗಿ ಕಾಣಿಸುವಂತಹ ಭೂಮಿಯಾಗಿ ಇರುತ್ತದೆ. ಯಾಕೆಂದರೆ ಆ ನದಿಯು ಅಲ್ಲಿ ಹರಿಯುವ ಕಾರಣ ಆ ಭೂಮಿ ಫಲಭರಿತವಾಗಿ ಇರುತ್ತದೆ. ದೇವರ ವಾಕ್ಯದಲ್ಲಿ ಉಲ್ಲಾಸ ಪಡುವ ವ್ಯಕ್ತಿಯ ಜೀವನ, ಅಂದರೆ ದೇವರಲ್ಲಿ ಬೆಳೆಯುವುದಕ್ಕೆ ಆಸಕ್ತಿಯನ್ನು ತೋರಿಸುವ ವ್ಯಕ್ತಿಯ ಜೀವನ ನದಿಯ ಬದಿಯಲ್ಲಿರುವ ಮರದ ಹಾಗೆ ಇರುತ್ತದೆ. ಅಂದರೆ ಫಲಭರಿತವಾದ ಜೀವನವಾಗಿರುತ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಇಲ್ಲಿ ಬರೆದಿರುವ ನದಿಯ ಅರ್ಥವೇನೆಂದರೆ ದೇವರ ಪ್ರಸನ್ನತೆ. ಅಂದರೆ ದೇವರ ವಾಕ್ಯದಲ್ಲಿ ಉಲ್ಲಾಸ ಪಡುವ ವ್ಯಕ್ತಿಯ ಜೀವನದಲ್ಲಿ, ಆತ ದೇವರಲ್ಲಿ ಬೆಳೆಯುವುದಕ್ಕೆ ಆಸಕ್ತಿಯನ್ನು ತೋರಿಸುವ ವ್ಯಕ್ತಿಯ ಜೀವನದಲ್ಲಿ ದೇವರ ಪ್ರಸನ್ನತೆ ನಿರಂತರವಾಗಿ ಇರುತ್ತದೆ. ನದಿಯ ಬರಿಯಲ್ಲಿ ಇರುವ ಒಂದು ಮರವನ್ನು ನೋಡುವಾಗ ಆ ಮರಕ್ಕೆ ಬಿಸಿಲು ಹೊಡೆಯುತ್ತದೆ, ಬಿರುಗಾಳಿ ಬರುತ್ತದೆ, ಅನೇಕ ಅವಘಡಗಳು ಉಂಟಾಗುತ್ತದೆ. ಆದರೆ ಅದು ದೃಢವಾಗಿ ನಿಂತಿರುತ್ತದೆ, ಗಟ್ಟಿಯಾಗಿ ನಿಂತಿರುತ್ತದೆ. ಅದೇ ರೀತಿಯಲ್ಲಿ ದೇವರಲ್ಲಿ ಉಲ್ಲಾಸ ಪಡುವ ವ್ಯಕ್ತಿಯ ಜೀವನದಲ್ಲಿ ದೇವರ ಪ್ರಸನ್ನತೆ ನಿರಂತರವಾಗಿರುವ ಕಾರಣ ಅವನ ಜೀವನದಲ್ಲಿ ಎಂತಹ ಕಷ್ಟ ಬರಲಿ, ರೋಗ ಬರಲಿ,
ಹಿಂಸೆಗಳು ಬರಲಿ, ಬಿರುಗಾಳಿ ಬರಲಿ, ಅವನು ಬಿದ್ದು ಹೋಗದೆ ಇರುವಂತಹ ಮರವಾಗಿ ಇರುತ್ತಾನೆ. ಆ ಮರವು ಬಿದ್ದು ಹೋಗುವುದಿಲ್ಲ. ಅದು ಮಾತ್ರವಲ್ಲ, ತಕ್ಕ ಸಮಯದಲ್ಲಿ ಅವರ ಜೀವನ ಫಲವನ್ನು ನೀಡುತ್ತದೆ. ಅದು ಮಾತ್ರವಲ್ಲ, ಅದರ ಎಲೆಗಳು ಉದಿರು ಹೋಗುವುದೇ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನೀವು ಮತ್ತು ನಾನು ಈ ಮರವಾಗಿ ಮಾರ್ಪಡಬಹುದು. ಈ ಧನ್ಯ ವ್ಯಕ್ತಿಯ ಹಾಗೆ ನಾವು ಮಾರ್ಪಡಬಹುದು. ಆಗ ಎರಡನೆಯ ಆಶೀರ್ವಾದ ನಮ್ಮ ಜೀವನದಲ್ಲಿ ಸಫಲತೆ ತುಂಬಿರುತ್ತದೆ. ನಾವು ಯಾವ ಕಾರ್ಯ ಮಾಡಿದರೂ ಸಫಲತೆಯನ್ನು ಹೊಂದುತ್ತೇವೆ. ನಾವು ಯಾವಾಗ ದುಷ್ಟ ಜನರ ಆಲೋಚನೆಯನ್ನು ನಿರಾಕರಿಸುತ್ತೇವೆ, ಅಂದರೆ ದೇವರಲ್ಲಿ ಇಲ್ಲದೆ ಇರುವ ಜನರ ಆಲೋಚನೆಯನ್ನು ತಿರಸ್ಕರಿಸುತ್ತೇವೋ, ಅದು ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ಉಲ್ಲಾಸ ಪಡುತ್ತೇವೋ, ನಮ್ಮ ಜೀವನ ಆಶೀರ್ವಾದವಾಗಿ ಮಾರ್ಪಡುತ್ತದೆ, ಫಲಭರಿತವಾಗಿ ಮಾರ್ಪಡುತ್ತದೆ. ಅದು ಮಾತ್ರವಲ್ಲ, ಸಫಲತೆಯನ್ನು ನಾವು ಜೀವನದಲ್ಲಿ ನೋಡಬಹುದು. ಫಲಭರಿತವಾಗಿರುವುದು ಅಂದರೆ ನಮ್ಮ ಜೀವನದಲ್ಲಿ ದೇವರ ಕಾರ್ಯಗಳನ್ನು ನೋಡಬಹುದು. ಅಂದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಈ ಆಶೀರ್ವಾದ ನಮಗೆ ಮಾತ್ರವಲ್ಲ, ನಮ್ಮ ಜೀವನದ ಮೂಲಕ ಅನೇಕರು ಆಶೀರ್ವಾದವನ್ನು ಹೊಂದುವವರಾಗಿದ್ದೇವೆ. ನಾವು ಮರವನ್ನು ನೋಡುವಾಗ ಅನೇಕ ಫಲ ಉಂಟಾಗುತ್ತದೆ. ಆ ಫಲ ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡುತ್ತದೆ. ಅದೇ ರೀತಿಯಲ್ಲಿ ಧನ್ಯನಾಗಿರುವ ಒಂದು ವ್ಯಕ್ತಿಯ ಜೀವನದಲ್ಲಿ ದೇವರ ಪ್ರಸನ್ನತೆ ನಿರಂತರವಾಗಿರುವ ಕಾರಣ ಅವನ ಜೀವನದಲ್ಲಿ ಆಶೀರ್ವಾದವಿರುತ್ತದೆ, ಸಫಲತೆ ಇರುತ್ತದೆ. ಆದ ಕಾರಣ ಆ ಆಶೀರ್ವಾದ ಅವನ ಜೀವನದ ಮೂಲಕ ಅನೇಕರು ಹೊಂದುವವರಾಗಿದ್ದಾರೆ. ಅವನ ಕುಟುಂಬ, ಅವನ ಸ್ನೇಹಿತರು, ಅವನ ನೆರೆಹೊರೆಯವರು, a community, everyone is going to be blessed through this blessed man. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ಧನ್ಯ ವ್ಯಕ್ತಿ ನಾವು ಆಗಬಹುದು. ನಮ್ಮ ಜೀವನದಲ್ಲಿ ದುಷ್ಟರ ಆಲೋಚನೆಯನ್ನು ನಾವು ತಿರಸ್ಕರಿಸೋಣ. Let us not walk according to the wicked people who are going to astray. ನಮ್ಮ ಜೀವನದಲ್ಲಿ ಇವರ ಆಲೋಚನೆಯನ್ನು ತಿರಸ್ಕರಿಸಿ ದೇವರ ವಾಕ್ಯದಲ್ಲಿ ಉಲ್ಲಾಸ ಪಡುವ ವ್ಯಕ್ತಿಯಾಗಿ ನಾವು ಮಾರ್ಪಡೋಣ. ಈ ಆಯ್ಕೆಯನ್ನು ನಾವು ಮಾಡಬೇಕಾಗಿದೆ. ಇದು ಕಠಿಣವಾದ ಆಯ್ಕೆ. ಇಟ್ ಇಸ್ ನಾಟ್ ಈಸಿ. ನಾವು ಈ ಆಯ್ಕೆಯನ್ನು ಮಾಡಲೇಬೇಕು. ಈ ಆಯ್ಕೆ ಮಾಡುವಾಗ ನಮ್ಮ ಜೀವನ ಆಶೀರ್ವಾದವಾಗಿ ಮಾರ್ಪಡುತ್ತದೆ. ಆದರೆ ದುಷ್ಟರ ಜೀವನ ಹಾಗೆ ಅಲ್ಲ. We will read that in 4 and 5 verse. 4 ಮತ್ತು 5ನೇ ವಚನದಲ್ಲಿ ನಾವು ನೋಡಬಹುದು. ಅವರು ದೇವರು ಇಲ್ಲದೆ ಇರುವ ಕಾರಣ ಅವರು ನರಕಕ್ಕೆ ಪಾಲಾಗುವಂತ ವ್ಯಕ್ತಿಗಳಾಗಿರುತ್ತಾರೆ. ಈ ರೀತಿಯಾದ ವ್ಯಕ್ತಿಗಳ ಆಲೋಚನೆಯ ಪ್ರಕಾರ ನಾವು ನಡೆಯುವಾಗ, ಈ ರೀತಿಯಾದ ವ್ಯಕ್ತಿಗಳ ಆಲೋಚನೆಯ ಪ್ರಕಾರ ಈ ಮಾರ್ಗದಲ್ಲಿ ನಾವು ನಡೆಯುವಾಗ ನಾವು ಕೂಡ ನರಕದ ಮಾರ್ಗದಲ್ಲಿ ಹೋಗುವವರಾಗಿದ್ದೇವೆ. Today, let's make a decision. Today, let's make a decision. ಈ ಆಯ್ಕೆಯನ್ನು ಮಾಡುವ ನಿರ್ಧಾರವನ್ನು ನಾವು ಮಾಡೋಣ. ದುಷ್ಟರ ಆಲೋಚನೆಯನ್ನು ತಿರಸ್ಕರಿಸೋಣ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ ವಚನ 7 ಮತ್ತು 8ರಲ್ಲಿ ನೋಡುತ್ತೇವೆ. ದೇವರ ವಾಕ್ಯವೇ, ಯೇಸುವೇ ವಾಕ್ಯವಾಗಿದ್ದಾನೆ. ನಾವು ಆತನಲ್ಲಿ ನೆಲೆಗೊಳ್ಳುವಾಗ ಮಾತ್ರ ಫಲಭರಿತರಾಗಿ ಮಾರ್ಪಡುವುದಕ್ಕೆ ಸಾಧ್ಯ. ಫಲ ನೀಡದೆ ಇರುವ ಪ್ರತಿಯೊಂದು ಕೊಂಬೆಯನ್ನು ಆತನು ಕಡೆದು ಹಾಕುವವನಾಗಿದ್ದಾನೆ, ಕಡೆದು ಬೆಂಕಿಗೆ ಬಿಸಾಡುವವನಾಗಿದ್ದಾನೆ. ಇದು ಧನ್ಯರ ಬಗ್ಗೆ ಮಾತನಾಡುತ್ತಿಲ್ಲ, ಅನ್ಯರ ಬಗ್ಗೆ ಮಾತನಾಡುತ್ತಿಲ್ಲ. ಈ ಕೊಂಬೆ ದೇವರು ಯೇಸು ಕ್ರಿಸ್ತನೇ ದ್ರಾಕ್ಷಿಯ ಬಳ್ಳಿ ಎಂದು ಹೇಳುತ್ತಾನೆ. ಈ ಕೊಂಬೆಗಳು ಆ ದ್ರಾಕ್ಷಿಯ ಬಳ್ಳಿಯಲ್ಲೇ ಇರುವಂತಹ ಬಳ್ಳಿಯ ಕೊಂಬೆಗಳಾಗಿದೆ. ಆದರೆ ಕೊಂಬೆಗಳು ಯೇಸು ಕ್ರಿಸ್ತನಲ್ಲಿರುವ ಯಾವ ಕೊಂಬೆ ಫಲವನ್ನು ಕೊಡದೇ ಇರುವಾಗ ಆ ಕೊಂಬೆಯನ್ನು ಕಡೆದು ಹಾಕುವವನಾಗಿದ್ದಾನೆ. ಅನೇಕ ಕ್ರೈಸ್ತರು ಫಲ ಕೊಡದೇ ಇರುವ ಕ್ರೈಸ್ತರಾಗಿದ್ದಾರೆ. ಯೇಸು ಕ್ರಿಸ್ತನು ಹೇಳುತ್ತಾನೆ, ಅಂತಹ ಕೊಂಬೆಗಳನ್ನು ಕಡಿದು ಬೆಂಕಿಗೆ ಬಿಸಾಡುತ್ತೇನೆ ಎಂದು ಹೇಳುವಂತಹ ವಾಕ್ಯವನ್ನು ನಾವು ಇಲ್ಲಿ ನೋಡುತ್ತೇವೆ.
ಮಾಡುತ್ತೇವೆ. ಆದ ಕಾರಣ ನಾವು ಯಾವಾಗ ದೇವರ ವಾಕ್ಯದಲ್ಲಿ ಬೆಳೆಯುತ್ತೇವೋ, ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುತ್ತೇವೋ, ಆತನಲ್ಲಿ ಬೆಳೆಯುವುದಕ್ಕೆ ಆಸಕ್ತಿಯನ್ನು ತೋರಿಸುತ್ತೇವೋ, ಆಗ ನಮ್ಮ ಜೀವನ ಫಲಭರಿತವಾಗಿ ಮಾರ್ಪಡುತ್ತದೆ. ವಾಕ್ಯದ ಪ್ರಕಾರ ಈ ಫಲವನ್ನು ನಾವು ನೀಡುವಾಗ ದೇವರಿಗೆ ಮಹಿಮೆಯನ್ನು ತರುತ್ತೇವೆ. ಅದು ಮಾತ್ರವಲ್ಲ, ನಾವು ಫಲಭರಿತರಾಗಿರುವಾಗ ನಾವು ದೇವರ ಶಿಷ್ಯರಾಗಿ ಮಾರ್ಪಡುತ್ತೇವೆ. ಅದು ಮಾತ್ರವಲ್ಲ, ನಾವು ಉಲ್ಲಾಸ ಪಡುವಾಗ ನಮ್ಮ ಜೀವನದಲ್ಲಿ ದೈವಿಕ ಪ್ರೀತಿ ಉಂಟಾಗುತ್ತದೆ. ಅದು ಮಾತ್ರವಲ್ಲ, ಸಫಲತೆ ಉಂಟಾಗುತ್ತದೆ. ಆದ ಕಾರಣ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, your choice is very important. ನಿಮ್ಮ ಆಯ್ಕೆ ಬಹಳ ಮುಖ್ಯವಾದ ವಿಷಯವಾಗಿದೆ. ನೀವು ಧನ್ಯರಾಗುವುದಕ್ಕೆ ಚಾಯ್ಸ್ ಅನ್ನು ಮಾಡಬಹುದು, ಅಥವಾ ದುರ್ಜನರ ಆಲೋಚನೆಯ ಪ್ರಕಾರ ನಡೆದು ನಾವು ಕೂಡ ನರಕಕ್ಕೆ ಹೋಗಬಹುದು. ಬಟ್ ಲೆಟ್ ನಾಟ್ ದಟ್ ಬಿ ಅವರ್ ಲೈಫ್. ನಾವು ಧನ್ಯರಾಗುವುದಕ್ಕೆ ನಾವು ಆಯ್ಕೆಯನ್ನು ಮಾಡೋಣ. ಆದ ಕಾರಣ ಈ ಸಂದೇಶದಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ವಿಷಯವೇನೆಂದರೆ, ವೈಯಕ್ತಿಕವಾಗಿಯೂ ಕುಟುಂಬವಾಗಿಯೂ ದೇವರ ವಾಕ್ಯದಲ್ಲಿ ಬೆಳೆಯುವುದಕ್ಕೆ ನಿರ್ಧಾರವನ್ನು ಮಾಡೋಣ. ವೈಯಕ್ತಿಕವಾಗಿಯೂ ಕುಟುಂಬವಾಗಿಯೂ ದೇವರ ವಾಕ್ಯದಲ್ಲಿ ಬೆಳೆಯುವುದಕ್ಕೆ ನಾವು ನಿರ್ಧಾರ ಮಾಡೋಣ. ಈ ನಿರ್ಧಾರವನ್ನು ನಾವು ಮಾಡಿದ್ದೇವೆ ಎಂಬುದಕ್ಕೆ ಏನು ಸಾಕ್ಷಿ? ಹೌ ಡು ಯು ನೋ? ಈ ನಿರ್ಧಾರವನ್ನು ನೀವು ಮಾಡಿದ್ದರೆ ಹೇಗೆ ಈ ನಿರ್ಧಾರವನ್ನು ಮಾಡಿದ್ದೀರಾ ಎಂದು ಕಂಡು ಹಿಡಿಯಬಹುದು. ವಿ ಡೋಂಟ್ ಗಿವ್ ರೀಸನ್ಸ್ ಫಾರ್ ಗೋಯಿಂಗ್ ಟು ದ ಚರ್ಚ್. ಸಭೆಗೆ ಹೋಗುವುದಕ್ಕೆ ನಾವು ಕಾರಣಗಳನ್ನು ಹುಡುಕುವುದಿಲ್ಲ. ಓಹ್, ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸೊಂಟ ನೋವು, ಒಂದು ನೆಗಡಿ, ವಿ ಜಸ್ಟ್ ಸೇ, ಓಹ್ ಟುಡೇ ನಾಟ್ ಗೋಯಿಂಗ್ ಟು ಚರ್ಚ್. ಆದರೆ ಬೇರೆ ಕಾರ್ಯಗಳನ್ನೆಲ್ಲ ಮಾಡ್ತೇವೆ. ಅದು ಮಾತ್ರವಲ್ಲ, ಬೈಬಲ್ ಸ್ಟಡಿಗೆ ನಾವು ಕಾರಣಗಳನ್ನು ಕೊಡುವುದಿಲ್ಲ. ಪ್ರಾಫೆಟಿಕ್ ಮೀಟಿಂಗ್, ಹೀಲಿಂಗ್ ಮೀಟಿಂಗ್, ದಟ್ ಮೀಟಿಂಗ್ ಅಂತ ಹೇಳುವಾಗ ಜನರು ಕೂಟವಾಗಿ ಓಡುತ್ತಾರೆ. ಆದರೆ ಬೈಬಲ್ ಸ್ಟಡಿ ಅಂದರೆ ಅಲ್ಲಿ ಕೆಲವರು ಮಾತ್ರ ಕಾಣಿಸಿಕೊಳ್ಳುತ್ತಾರೆ. ಯಾಕೆಂದರೆ ದುಷ್ಟ ಜನರಾಗಿದ್ದಾರೆ. ಆದರೆ ಧನ್ಯರು ಮಾಡುವ ವ್ಯಕ್ತಿ ದೇವರ ವಾಕ್ಯವನ್ನು ಕಲಿಯುವುದಕ್ಕೆ ಆಸಕ್ತಿಯನ್ನು ತೋರಿಸುತ್ತಾನೆ. ಅನೇಕ ಕ್ರೈಸ್ತರಿಗೆ ಬೇಸಿಕ್ ಬೈಬಲ್ ಸ್ಟಡಿ ಕೂಡ ಗೊತ್ತಿರುವುದಿಲ್ಲ. ಕೇವಲ ಮೆಸೇಜ್ಗಳನ್ನು ಕೇಳಿರುತ್ತಾರೆ. ಆದರೆ ಬೈಬಲ್ ಏನು ಮಾತನಾಡುತ್ತದೆ, ಈ ವಚನ ನನಗೆ ಏನು ಹೇಳಿಕೊಡುತ್ತದೆ ಎಂಬ ವಿಷಯ ತಿಳಿದಿರುವುದಿಲ್ಲ. ಮೇ ಬಿ ದೇ ವುಡ್ ಹ್ಯಾವ್ ರೆಡ್ ದ ಬೈಬಲ್, ನ್ಯೂಸ್ ಪೇಪರ್ ಹಾಗೆ ಒಂದೆರಡು ಸಾರಿ ಬೈಬಲ್ ಅನ್ನು ಓದಿರುತ್ತಾರೆ. ಆದರೆ ಅದರ ಗೂಢಾರ್ಥಗಳನ್ನು ತಿಳಿದುಕೊಳ್ಳುವುದಿಲ್ಲ. ಅದು ಸಿಸ್ಟಮ್ಯಾಟಿಕ್ ಆಗಿ ಕುಳಿತು ಬೈಬಲ್ ಸ್ಟಡಿ ಮಾಡುವಾಗ ಮಾತ್ರ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಆದರೆ ಧನ್ಯನಾಗಿರುವ ವ್ಯಕ್ತಿ ಇದನ್ನು ಆಯ್ಕೆ ಮಾಡುತ್ತಾನೆ, ಉಲ್ಲಾಸ ಪಡುತ್ತಾನೆ. ದುಷ್ಟರಿಗೆ ಈ ಕಾರ್ಯ ಮಾಡುವುದಕ್ಕೆ ಆಸಕ್ತಿ ಇರುವುದಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಹೂ ಆರ್ ಯು ಟುಡೇ? ನೀವು ಧನ್ಯರೋ ಅಥವಾ ದುಷ್ಟರ ಆಲೋಚನೆ ಪ್ರಕಾರ ನಡೆಯುವ ವ್ಯಕ್ತಿಗಳಾಗಿದ್ದೀರೋ? ದೇವರ ವಾಕ್ಯದಲ್ಲಿ ನಾವು ಉಲ್ಲಾಸ ಪಡೋಣ. ಅದು ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಯಾರು ದುಷ್ಟರಾಗಿದ್ದಾರೆ ಎಂಬ ವಿಷಯವನ್ನು ಕೂಡ ನಾವು ಕಂಡುಹಿಡಿಯಬೇಕು. ಐಮ್ ನಾಟ್ ಟೆಲಿಂಗ್ ನಾವು ನಮ್ಮ ದೇವರನ್ನು ಅರಿಯದೇ ಇರುವ ಜನರ ಸಂಗಡ ನಾವು ಸೇರಬಾರದು, ಅವರ ಸಂಗಡ. ಐಮ್ ನಾಟ್ ಟೆಲಿಂಗ್ ದ್ಯಾಟ್ ಒನ್. ಇವರ ಸಂಗಡ ನಾವು ಮಾತಾಡಬೇಕು, ದೇವರ ಕುರಿತಾಗಿ ಮಾತಾಡಬೇಕು, ದೇವರ ಪ್ರೀತಿಯ ಬಗ್ಗೆ ನಾವು ಮಾತಾಡಬೇಕು, ನಮ್ಮ ಸಾಕ್ಷಿಗಳನ್ನು ಅವರಿಗೆ ಹೇಳಿಕೊಡಬೇಕು. ಆದರೆ ಅದನ್ನು ಹೊರತು ನಾವು ಅವರ ಸಂಗಡ ನಮ್ಮ ಜೀವನವನ್ನು ಕಳೆಯುತ್ತಿದ್ದರೆ, ಅದು ನಮ್ಮ ಸ್ವಂತದವರಾಗಿರಬಹುದು, ಸ್ನೇಹಿತರಾಗಿರಬಹುದು, ನಮ್ಮ ಜೀವನ ಕೂಡ ನರಕದ ಮಾರ್ಗದಲ್ಲಿ ಹೋಗುವಂಥ ಜೀವನವಾಗಿ ಮಾರ್ಪಡುತ್ತದೆ. ಆಶೀರ್ವಾದವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಈ ದಿನ ಧನ್ಯರು ಮಾಡುವ ಆಯ್ಕೆಯನ್ನು ಮಾಡಿ ನಮ್ಮ ಜೀವನವನ್ನು ಆಶೀರ್ವಾದವನ್ನು ತುಂಬಿಸಿಕೊಳ್ಳೋಣ. ಅದು ಮಾತ್ರವಲ್ಲ, ಫಲಭರಿತವಾಗಿ ಮಾರ್ಪಡಿಸಿಕೊಳ್ಳೋಣ. ಅದು ಮಾತ್ರವಲ್ಲ, ಸಫಲತೆಯ ಜೀವನವಾಗಿ ಮಾರ್ಪಡಿಸಿಕೊಳ್ಳೋಣ. God can do that to you if you make your decisions rightfully. ಈ ದಿನ ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ ಎಂದು ನಾನು ನಂಬುತ್ತೇನೆ. ಈ ವಾಕ್ಯದ ಮೂಲಕ ನಿಮ್ಮ ಜೀವನದಲ್ಲಿ ಆಶೀರ್ವಾದ ಉಂಟಾಗಲಿ. ನೀವು ಕೂಡ ಧನ್ಯರಾಗಿ ಬೆಳೆಯಿರಿ. ಅದು ಮಾತ್ರವಲ್ಲ, ನಿಮ್ಮ ಆಶೀರ್ವಾದ ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡಲಿ. My dear brothers and sisters, God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. See you once again.